ಮಹಾಸ್ವಾಮಿಗಳು, ಜಗದ್ಗುರು ನಿರಂಜನ ಸಂಸ್ಥಾನ ಮಠ ಬಾತಾಂಬ ಇವರ ಪಾದಕಮಲಗಳಲ್ಲಿ ವಂದಿಸಿ ಇವತ್ತಿನ ಈ ಒಂದು ಭವ್ಯ ಸಮಾರಂಭದಲ್ಲಿ ಈಗಾಗಲೇ ಮಾತನಾಡಿದಂಥ ಪರಮ ಪೂಜ್ಯ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ವಂದಿಸಿ ವೇದಿಕೆ ಮೇಲೆ ಇದ್ದಂಥ ಪರಮ ಪೂಜ್ಯ ಗುರುಪಾದ ಮಹಾಸ್ವಾಮಿಗಳ ಪಾದಗಳಲ್ಲಿ ವಂದಿಸಿ ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಹಾಗೂ ಹೋದ ವರ್ಷ ಇಲ್ಲಿ ಒಂದು ಬಹುತ್ ಕಾರ್ಯಕ್ರಮವನ್ನು ದಸರಾ ದರ್ಬಾರವನ್ನು ಏರ್ಪಡಿಸಿ ಈ ನಾಡಿಗೆ ಏನೊಂದು ಧರ್ಮ ಪ್ರಚಾರವನ್ನ ಸಂದೇಶವನ್ನ ಕೊಟ್ಟಂತ ಪರಮ ಪೂಜ್ಯರಾದ ಸಿದ್ದಲಬೆಟ್ಟದ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ವಂದಿಸಿ ವಿಶೇಷವಾಗಿ ಇಲ್ಲಿ ಅನೇಕ ಎಲ್ಲ ಪರಮ ಪೂಜ್ಯರ ವೇದಿಕೆ ಮೇಲಿದ್ದಂಥ ಎಲ್ಲ ಪರಮ ಪೂಜ್ಯರ ಪಾದಕಮಲಗಳಲ್ಲಿ ವಂದಿಸಿ ವಿಶೇಷವಾಗಿ ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದುಗಳು ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಜಗದ್ಗುರು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ಪಾದಗಳಲ್ಲಿ ವಂದಿಸಿ ಇವತ್ತ ಈ ಸಮಾರಂಭದ ಸ್ವಾಗತ ಸಮಿತಿ ಅಧ್ಯಕ್ಷರು, ನಮ್ಮ ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಸಹೋದರರಾದಂಥ ಸನ್ಮಾನ್ಯ GS ಪಾಟೀಲ್ ರೇ, ಹಾಗೂ ವಿಶೇಷವಾಗಿ ಈ ಕೃಷ್ಣಾ ಗ್ರಾಮ ಏನು ಈ ಒಂದು ಸಮಾರಂಭವನ್ನ ಇವತ್ತು ಬಹಳ ಶ್ರದ್ಧೆ ಭಕ್ತಿಯಿಂದ ಏರ್ಪಡಿಸಿದ ಯಾವತ್ತೂ ನಮ್ಮ ಕೃಷ್ಣಾಪುರ ಗ್ರಾಮದ ಎಲ್ಲ ಗುರಿಯರೇ, ತಾಯಂದಿರೇ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ನಮ್ಮ ರೋಣದಿಂದ ಮತ್ತು ಅನೇಕ ಗ್ರಾಮಗಳಿಂದ ಇಲ್ಲಿ ಆಗಮಿಸಿದ ಎಲ್ಲ ನಮ್ಮ ಪರಮ ಪೂಜ್ಯರ ಭಕ್ತಾದಿಗಳೇ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳೇ, ಬಹಳ ಸಂತೋಷದ ದಿವಸ ಇವತ್ತ ಕೃಷ್ಣಾಪುರದಂಥ ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತ ಈಗಾಗಲೇ ನಮ್ಮ ಬೆಟ್ಟದ ಅಜ್ಜನವರು ಹೇಳಿದರು, ಏನಿವತ್ತ ಹಿಂದಕ್ಕೆ ಹಾಸನದ ಜಿಲ್ಲೆಯಲ್ಲಿ ಇವತ್ತು ನೋಡಿದ್ರೆ ಇವತ್ತು ನಮ್ಮ ಇಡೀ ಜಗತ್ ಪ್ರಸಿದ್ಧವಾದಂತಹ ಒಂದು ಮಠ, ಇಲ್ಲಿಂದಲೇ ಸ್ವಾಮೀಜಿಯವರು ಕೂಡ ಅಲ್ಲಿ ಪೀಠಾಧಿಪತಿಗಳಾಗಿದ್ದರು. ಅದೇ ರೀತಿಯಾಗಿ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಬೀದರ್ ಜಿಲ್ಲೆಯ ಬಾತ್ರಾಂಬ ತಾಲೂಕಿಗೆ ಇವತ್ತು ನಮ್ಮ ಶ್ರೀ ಗುರು ಬಸವ ಸ್ವಾಮಿಗಳು ಇವತ್ತಲ್ಲಿ ಪೀಠಾಧಿಪತಿಗಳಾಗಿದ್ದಾರೆ ಅಂದ್ರೆ ಬಹಳ ಇವತ್ತೊಂದು ಸಂತೋಷ, ಹೆಮ್ಮೆಯ ವಿಷಯ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಾ ಗುರುಬಸವ ಸ್ವಾಮಿಗಳ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಸಮೀಪದಿಂದ ನೋಡಿದಂಥವ್ರು ನಾವು. ನಮ್ಮ ರಾಜೀವ್ ಗಾಂಧಿ ವಿದ್ಯಾಸಂಸ್ಥೆಯಲ್ಲಿ ಈಗಾಗಲೇ ನಮ್ಮ ಪರಮ ಪೂಜ್ಯರು ಹೇಳಿದರು, ಇವತ್ತು ಅವ್ರೇನು PUC ಮುಗಿಸ್ಕೊಂಡ ನಂತರ ಇವತ್ತು ನಮ್ಮ ರಾಜೀವ್ ಗಾಂಧಿ ಸಂಸ್ಥೆಯಲ್ಲಿ ಇವತ್ತು BMS ಪದವಿಯನ್ನು ಪಡೆದು ತದನಂತರ ಇಲ್ಲೇ ನಮ್ಮ ಸಂಸ್ಥೆಯಲ್ಲೇ ಇವತ್ತು PG ಕೂಡ MD ಕೂಡ ಮಾಡಿದರು. ಬಹಳ ಸಂತೋಷ ಅನಿಸ್ತೈತೆ ನನಗೆ. ಅವತ್ತಿನ ದಿವಸ ನಾನು ಅವ್ರ ಕೂಡ ಸಂಪರ್ಕದಲ್ಲಿದ್ದೆ. ಯಾವಾಗ ನಾವು ಕಾಲೇಜ್ಗೆ ಹೋಗ್ಲಿ, ಅವ್ರು ಅಥವಾ ಯಾವುದೇ ಒಂದು ಕಾರ್ಯಕ್ರಮದ ಭೇಟಿ ಆಗಲಿ, ಮನೆಗೆ ಬರಲಿ, ಅವ್ರನ್ನೆಲ್ಲ ನೋಡಿದಾಗ ನನಗೆ ಅನಿಸ್ತಿತ್ತು, ಇವ್ರಿಗೆ ಹತ್ರ ಏನೋ ಒಂದು ಶಕ್ತಿ ಇದೆ, ಇವ್ರ ಹತ್ರ ಏನೋ ಒಂದು ಆಧ್ಯಾತ್ಮಿಕ ಚಿಂತನೆ ಇದೆ ಅನ್ನುವಂಥ ವಿಚಾರವನ್ನ ಆಗಲೇ ನನಗೆ ಅನಿಸ್ತಾ ಇತ್ತು. ಇವರೇನೋ ದೊಡ್ಡ ವ್ಯಕ್ತಿ ಆಗ್ಬೋದು, ಸಮಾಜವನ್ನ ಸುಧಾರಿಸುವಂತಹ ಜಾಗದಲ್ಲಿ ಇವತ್ತು ಇವರು ಹೋಗ್ತಾರಂತ ಒಂದು ಅನಿಸಿಕೆ ಕೂಡ ನನಗೆ ಅನಿಸುತ್ತೆ. ಈ ಒಂದು ಇದರ ವಿಚಾರವಾಗಿ ಇವತ್ತ ಪರಮ ಪೂಜ್ಯರು ಇವತ್ತು ವೈದ್ಯಕೀಯ ಪದ್ಧತಿ ಜೊತೆಗೆ ಇವತ್ತು ಏನಾಗಿದ್ದಾರೆ ಅಂದ್ರೆ ಸಮಾಜವನ್ನು ಈಗಾಗಲೇ ನಮ್ಮ ತೋಂಟದ ಸಿದ್ದರಾಮೇಶ್ವರ ಸ್ವಾಮಿಗಳು ಹೇಳಿದ ಪ್ರಕಾರ ಇವತ್ತು ಗುರುಗಳ ಪಾತ್ರ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಸಮಾಜವನ್ನು ತಿದ್ದಬೇಕು. ಗುರುಗಳ ಮತ್ತು ಸಮಾಜ ಬಾಂಧವ್ಯ ಯಾವ ರೀತಿಯಾಗಿರ್ಬೇಕು. ಇವತ್ತು ಅನೇಕ ಅಹಿತರ ಘಟನೆಗಳು, ಅನೇಕ ವ್ಯಸನಿಗಳು, ಅನೇಕ ಜನರನ್ನ ಇವತ್ತು ತಿದ್ದುವಂತ ಕಾರ್ಯಕ್ರಮ ಇವತ್ತು ನಮ್ಮ ಗುರುಗಳು ಮಾಡಬೇಕಾಗಿದೆ. ಅದರಲ್ಲಿ ನಮಗೆ ಎಲ್ಲ ಬಹಳ ತುಂಬಾ ವಿಶ್ವಾಸ ಇದೆ. ಗುರುಬಸವ ಸ್ವಾಮಿಗಳು ಈ ಆಧ್ಯಾತ್ಮಿಕ ಜೊತೆಗೆ ತಾವೇನು ಕಳೆದಂತ ಆಯುರ್ವೇದ ಇವತ್ತು ಏನಾಗಿದೆ ಅಂದ್ರೆ ಜಗತ್ತಿನಲ್ಲಿ ಆಯುರ್ವೇದಕ್ಕೆ ಬಹಳ ಮಹತ್ವವನ್ನು ಇವತ್ತು ನಾವೆಲ್ಲ ಪಡೆದುಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಆಯುರ್ವೇದಿಕ್ ಅಭ್ಯಾಸ ಮಾಡಿ ಇವತ್ತು ಏನೊಂದು ಪೀಠಾಧಿಪತಿಗಳಾಗ್ತಾರಂತಂದ್ರೆ ಬಹಳ ಸಂತೋಷ. ಇವತ್ತು ತಮ್ಮ ಏನು ಅಮೂಲ್ಯವಾದಂತಹ ತಮ್ಮ ಜಾಗದಲ್ಲಿ ಇವತ್ತು ಅನೇಕ ಆಯುರ್ವೇದದ ಗಿಡಮೂಲಿಕೆಗಳನ್ನು ತಾವೆಲ್ಲ ಬೆಳೆಸಬೇಕು. ಈ ಸಮಾಜಕ್ಕೆ ಯಾವ ರೀತಿ ಅಧ್ಯಾತ್ಮದ ವಿಚಾರವನ್ನು ಕೊಡ್ತೀರಿ, ಅದೇ ರೀತಿಯಾಗಿ ಇವತ್ತ ಮನುಷ್ಯರಿಗೆ, ಸಮಾಜದ ಜೀವಗಳಿಗೆ ಆರೋಗ್ಯದ ಬಗ್ಗೆಯೂ ಕೂಡ ತಾವೆಲ್ಲ ಕಾಳಜಿ ವಹಿಸಿ ಈ ನಾಡಿಗೆ ಹೆಸರನ್ನ ತರಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಿ
ಬಹಳ ಸಂತೋಷ ಇರುತ್ತೆ. ಇವತ್ತು ಕೃಷ್ಣಾಪುರ ಗ್ರಾಮದವರು ಇವತ್ತು ಬಹಳ ವಿಶೇಷವಾಗಿ ನಮ್ಮ ಗುರುಬಸವ ಸ್ವಾಮಿಗಳ ಹೊರಪ್ರವೇಶ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಮಾಡಿಕೊಂಡು ಅದ್ದೂರಿಯಾಗಿ ಇವತ್ತ ಪ್ರವೇಶ ಮಾಡಿಕೊಂಡು ಅವ್ರನ್ನ ಏನಿವತ್ತು ಒಂದು ಇದನ್ನ ಅವರ ಒಂದು ಸನ್ಮಾನವನ್ನ ತಾವೆಲ್ಲ ಮಾಡ್ತೀರಿ. ನಿಮಗೂ ವಿಶೇಷವಾಗಿ ಅವರ ಪಾಲಕರಿಗೆ ನಮ್ಮ ಶರಣಯ್ಯನವ್ರಿಗೆ ಚನ್ನಬಸಪ್ಪನವರು ಬಹಳ ದೊಡ್ಡ ದಂಪತಿಗಳು. ಅಂತ ದಂಪತಿಗಳ ಉದರದಲ್ಲಿ ಇಂಥ ಮಹಾನ್ ವ್ಯಕ್ತಿ ಜನ್ಶಾನ್ ಅಂದ್ರೆ ಅದು ಕೂಡ ಇವತ್ತು ಬಹಳ ದೊಡ್ಡ ಇತಿಹಾಸ ಇವತ್ತು ಕೃಷ್ಣಾಪುರ ಗ್ರಾಮಕ್ಕಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಿನ ಮೇಲೆ ಮುಂದಿನ ದಿನಮಾನದಲ್ಲಿ ನಮ್ಮ ಗುರುಬಸವ ಸ್ವಾಮಿಗಳ ಒಂದು ಪ್ರಭಾವದಿಂದ ಈ ನಾಡಿಗೆ ಅವರು ಇದ್ದಂತ ಮಠಕ್ಕೆ ಹಾಗೂ ಈಗಾಗಲೇ ಹೇಳಿದ್ರು ಇದ್ದಂತ ತಮ್ಮ ಏನು ಗುರುಗಳು ಆ ಗುರುಗಳ ಬಗ್ಗೆಯೂ ಕೂಡ ನನಗೆ ಅಪಾರ ಇದು ನಂಬಿಕೆ ಇದೆ. ಶಿವಯೋಗ ಮಹಾಸ್ವಾಮಿಗಳಂದ್ರೆ ಬಹಳ ದೊಡ್ಡ ಇವರು ಮಠಾಧಿಪತಿಗಳು. ಇವತ್ತು ಅವ್ರು ಎಷ್ಟು ಸಾದಾ ಜೀವನ ಅಂತಂದ್ರೆ ಇವತ್ತು ಅವ್ರಿಗೆ 80 ವರ್ಷ ಆದರೂ ಕೂಡ ದಿನನಿತ್ಯ ಕಾಯಕವನ್ನು ಮಾಡುವಂತ ಮಹಾಸ್ವಾಮಿಗಳು ಇವತ್ತು ಶಿವಗುರು ಸ್ವಾಮಿಗಳು. ಇವತ್ತಲ್ಲಿ ಇರುವಂತಹ ತಮ್ಮ ಹೊಲದಲ್ಲಿ ತಮ್ಮ ಫಾರ್ಮ್ನಲ್ಲಿ ಇವತ್ತಿನವರೆಗೂ ಕೂಡ ಇವತ್ತು ಕಾಯಕ ಮಾಡಿ ತಮ್ಮ ಮುಂದಿನ ಕಾರ್ಯಕ್ರಮವನ್ನು ಮಾಡುವಂತಹ ಒಬ್ಬ ಗುರುಗಳು ಇವತ್ತು ನಮ್ಮ ಗುರುಬಸವ ಸ್ವಾಮಿಗಳ ಗುರುಗಳಾಗಿದ್ದಾರೆ. ಗುರುಗಳನ್ನ ನೀವು ಒಳ್ಳೆ ರೀತಿಯಿಂದ ನೋಡ್ಕೊಂಡು ಈ ಸಮಾಜಕ್ಕೆ ದಾರಿದೀಪ ಆಗ್ರಿ ಅಂತ ಹೇಳೋ ಸಂದರ್ಭದಲ್ಲಿ ಇನ್ನೊಮ್ಮೆ ಇಲ್ಲಿ ನಡೆದಂತ ಎಲ್ಲ ನಮ್ಮ ಸಾನ್ನಿಧ್ಯ ವಹಿಸಿದ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ವಂದಿಸಿ ಇಲ್ಲಿ ಆಗಮಿಸಿದ ಎಲ್ಲ ಭಕ್ತರಿಗೆ ಕೃಷ್ಣಾಪುರ ಗ್ರಾಮದವರಿಗೆ ವೇದಿಕೆ ಬಿದ್ದಂತ ಎಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಸನ್ಮಾನ್ಯ IS ಪಾಟೀಲ್ ಸಾಹೇಬರು ಆಯುರ್ವೇದ ಮಹಾವಿದ್ಯಾಲಯದ ಚೇರ್ಮನ್ರು ಅಲ್ಲಿ ಬುದ್ಧಿಯವರು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ತುಂಬಾ ಹತ್ತಿರದಿಂದ ಕಂಡಂತವರು. ಅದಕ್ಕೆ ಅವರು ಅಂದ್ರು ಆಧ್ಯಾತ್ಮವಷ್ಟೇ ಅಲ್ಲ ಅದ್ರ ಜೊತೆಗೆ ಆರೋಗ್ಯವನ್ನ ಕೊಡುವಂತದ್ದನ್ನ ಬುದ್ಧಿಯವರು ಮಾಡ್ಲಿ ಅಂತ IS ಪಾಟೀಲ್ ಸಾಹೇಬರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಅವರಿದೀಗ ಜಗದ್ಗುರು ಮಹಾಸನ್ನಿಧಿ ಇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಮನ್ಯರಂಜನ ಪ್ರಣವ ಸ್ವರೂಪ ಜಗದ್ಗುರು ಶಿವಯೋಗೇಶ್ವರ ಮಹಾಸ್ವಾಮಿಗಳವರು IS ಪಾಟೀಲ್ ಸಾಹೇಬರಿಗೆ ಭಕ್ತಿಯ ಆಶೀರ್ವಾದವನ್ನ ಅವ್ರು ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಇದೀಗ IS ಪಾಟೀಲ್ ಸಾಹೇಬರಿಗೆ ಆಶೀರ್ವಾದ.